ಒಂದಾನೊಂದು ಕಾಲದಲ್ಲಿ ತುಂಬಾ ಶಕ್ತಿಶಾಲಿ ರಾಜನೊಬ್ಬನು ಇರ್ತಿದ್ದ. ಅವನ ಹೆಸರೇ ಧೀರವರ್ಮ. ಪ್ರಜೆಗಳು ಅವನನ್ನು ದೇವರಂತೆ ಕಾಣ್ತಿದ್ದರು. ಯುದ್ಧದಲ್ಲಿ ಅವನು ಸೋತದ್ದೇ ಇಲ್ಲ. ರಾಜಕೀಯದಲ್ಲಿ ಅವನ ತಂತ್ರಗಳೆಲ್ಲ ಗೆಲುವಿಗೆ ಕಾರಣವಾಗುತ್ತಿದ್ದವು. ಆದರೆ ಒಂದು ರಾತ್ರಿಯ ಕನಸು ಈ ಮಹಾನಾಯಕನ ಜೀವನವನ್ನೇ ತಿರುವು ಮಾಡಿಬಿಟ್ಟಿತು. ಅವನ ಕನಸಿನಲ್ಲಿ ಬಿಳಿ ಉಡುಪಿನ ಅಜ್ಞಾತ ಹೆಣ್ಣೊಬ್ಬಳು ಬಂದು ಹೇಳಿದಳು, ನಿನ್ನ ಸಾವಿನ ದಿನ ಈಗಲೇ ನಿಶ್ಚಯವಾಗಿದೆ. ಅದು ಶುರುವಾಗುವುದು ನೀನು ಒಂದು ಗುಪ್ತ ಕೊಠಡಿಯನ್ನು ತೆರೆದ ನಂತರ. ರಾಜನು ತಕ್ಷಣ ಎದ್ದ. ಕನಸು ಕೇವಲ ಕನಸು ಅಥವಾ ಎಚ್ಚರಿಕೆಯೋ ಎಂಬುದು ಅವನಿಗೆ ಸ್ಪಷ್ಟವಾಗಲಿಲ್ಲ. ಆದರೆ ಅವನ ಮನಸ್ಸಿನಲ್ಲಿ ಏನೋ ಅನಿಶ್ಚಿತತೆ ಶುರುವಾಯಿತು. ಆತನ ಅರಮನೆಯಲ್ಲಿ 100 ಕೋಣೆಗಳು ಇತ್ತು. ಆದರೆ ಇನ್ನುಳಿದ ಮನೆಗಳ ಹಿಂದೆ ಏನು ಅಂತ ರಾಜನೆಂದಿಗೂ ನೋಡಿರಲಿಲ್ಲ. ದಿನದಿಂದ ದಿನಕ್ಕೆ ಆತ ಶಂಕೆಯಲ್ಲಿ ಮುಳುಗುತ್ತಿದ್ದ. ಕೊನೆಗೆ ಒಂದು ದಿನ ಅವನು ತಾನು ನೋಡದ ಯಾವೆಲ್ಲ ಭಾಗವಿದೆಯೋ ಅದೆಲ್ಲ ಪರಿಶೀಲಿಸಲು ತೀರ್ಮಾನಿಸಿದ. ಇರುವಿರಲಿಲ್ಲ 10 ದಿನ ಹಳೆಯ ಕಬ್ಬಿಣದ ಬಾಗಿಲೊಂದು ಅವನಿಗೆ ಸಿಕ್ಕಿತು. ಹೊಳೆಯದ ತುಕ್ಕು ಹಿಡಿದ ಬಾಗಿಲು. ಬಾಗಿಲಿನ ಮೇಲೆ ಯಾವುದೇ ಚಿಹ್ನೆಗಳಿರಲಿಲ್ಲ. ಆದರೆ ಆ ಬಾಗಿಲಿಗೆ ಹತ್ತಿರ ಹೋದ ಕ್ಷಣಕ್ಕೆ ತಣಿವಿನ ಗಾಳಿ, ತೀವ್ರ ತಣ್ಣಗೆ ಮತ್ತು ಹೃದಯದ ಹೊಡೆತ ಜೋರಾಯಿತು. ಬಾಗಿಲು ತೆರೆದ. ಒಳಗೆ ಕತ್ತಲೆ ಮಾತ್ರ. ಅಲ್ಲಿ ಒಂದು ಹಳೆಯ ಕುರ್ಚಿ ಇದ್ದಿತು. ಅದರ ಮೇಲೆ ಒಂದು ಮೃದುವಾದ ಧೂಳಿನಿಂದ ಮುಚ್ಚಿದ ಪುಸ್ತಕ. ಆ ಪುಸ್ತಕದ ಮೊದಲ ಪುಟದಲ್ಲಿ ಈ ಪುಸ್ತಕ ಓದಿದವನು ತನ್ನ ಬಾಳಿನ ಅಂತಿಮ ಅಧ್ಯಾಯವನ್ನು ಆರಂಭಿಸುತ್ತಾನೆ. ಆದರೂ ಧೀರವರ್ಮನು ಓದಿದ. ಅಲ್ಲಿ ರಾಜ್ಯದ ಸತ್ಯಗಳು, ಪ್ರಪಂಚದ ಶಕ್ತಿ, ಜೀವ ಮತ್ತು ಮರಣದ ನಡುವೆ ಇರುವ ಶೂನ್ಯದ ಕಥೆಗಳು ಇತ್ತು. ಪ್ರತಿಯೊಂದು ಪುಟ ಓದಿದಾಗ ಒಂದು ವಿಷಯ ಅವನಿಗೆ ಸ್ಪಷ್ಟವಾಗ್ತಾ ಬಂದಿತ್ತು. ಈ ಜಗತ್ತಿನಲ್ಲಿ ಅವನಿಂದಲೂ ಬಲಿಷ್ಠ ಶಕ್ತಿ ಇತ್ತು. ಆದರೆ ಅದು ಬಲವಲ್ಲ, ಶಾಪ. ಆ ದಿನದಿಂದ ಮಹಲ್ನಲ್ಲಿ ವಿಚಿತ್ರ ಘಟನೆಗಳು ಆರಂಭವಾಯಿತು. ರಾಜನ ಮಂತ್ರಿಗಳು ನಾಪತ್ತೆಯಾಗ್ತಿದ್ದರು. ಸೇನೆಯೊಳಗೆ ಅಪಸ್ಮಾರ, ಮರೆಗುಮರೆ ಘಟನೆಗಳು. ನದಿಗಳು ಒಣಗುತ್ತಾ ಹೋದವು. ಬೆಳಕು ಕೊನೆಗೊಂಡಂತೆ ಅಜ್ಞಾತ ನೆರಳುಗಳು ಅರಮನೆಯಲ್ಲಿ ಸುತ್ತಾಡ್ತಿದ್ದವು. ರಾಜನು ತಾನೆಂದುಕೊಂಡ, ನಾನೇ ಈ ಎಲ್ಲ ನಾಶದ ಮೂಲ. ನಾನು ಪುಸ್ತಕ ಓದಿದ ಕ್ಷಣದಿಂದ ನಾನು ಮರಣದ ದಾರಿಗೆ ಹೋದವನು. ಆ ದಿನದ ಸಂಜೆ ರಾಜನು ಮತ್ತೆ ಅದೇ ರಹಸ್ಯ ಕೋಣೆಗೆ ಹೋದ. ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಕುರ್ಚಿಯಲ್ಲಿ ಕುಳಿತ. ಆಗ ಕೋಣೆಯ ಗೋಡೆಯ ಮೇಲೆ ಒಂದು ಹೊಸ ಬರಹ ಕಾಣಿಸಿತು. ನೀನು ಪ್ರಜ್ಞೆಯಿಂದ ಓದಿದ್ರೆ ಇದು ನಾಶವಲ್ಲ, ಇದು ವಿಮೋಚನೆ. ಅವನ ಮುಖದಲ್ಲಿ ಮೊದಲ ಬಾರಿಗೆ ಭಯಕ್ಕಿಂತ ಹೆಚ್ಚು ಶಾಂತಿ ಮೂಡಿತು ಮತ್ತು ಒಂದು ಅಗಾಧ ಬೆಳಕು ಕೋಣೆಯೊಳಗೆ ತುಂಬಿ ಬಂದಿದೆ. ಅವನ ಮುಂದೆ 2 ದಾರಿಗಳು ತೆರೆಯಲ್ಪಟ್ಟವು. ಒಂದು ಅವನ ಮರಣದ ದಾರಿ, ಮತ್ತೊಂದು ಅವನ ಅಹಂಕಾರ ತ್ಯಜಿಸಿ ಹೊಸ ಜೀವನಕ್ಕೆ ಮುಖ ಮಾಡಬಹುದಾದ ದಾರಿ. ಈಗ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ಧೀರವರ್ಮನು ಯಾವ ದಾರಿಯನ್ನು ಆಯ್ಕೆ ಮಾಡಿದನು. ಆ ರಹಸ್ಯ ಕೋಣೆ ಇಂದಿಗೂ ರಾಜಮಹಲ್ನ ಅಧೋಮಟ್ಟದಲ್ಲಿ ಅಡಗಿದೆ ಎಂಬ ನಂಬಿಕೆಯಿದೆ.